ವೀಕ್ಷಕರೇ ನಮಸ್ಕಾರ. ತುಳುನಾಡಿನಲ್ಲಿ ಸಾವಿರಾರು ದೈವಗಳನ್ನು ತುಳುವರು ಆಚರಣೆ ಮಾಡ್ತಾರೆ. ಅದರಲ್ಲಿ ಹಲವಾರು ಮಹಿಮಾನ್ವಿತ ಕ್ಷೇತ್ರಗಳು ಕೂಡ ಇದೆ. ಇಂದಿಗೂ ಅದೇ ಕಾರಣಿಕನೊಂದಿಗೆ ಅದೇ ಪವಾಡಯುತ ಶಕ್ತಿಯೊಂದಿಗೆ ಒಂದು ಕ್ಷೇತ್ರ ಅದು ಭಕ್ತರನ್ನು ಸೂಜಿಗಲ್ಲಿನಿಂದ ಸೆಳೀತಾ ಇದೆ. ಅದೇ ಕ್ಷೇತ್ರ ಮಂಗಳೂರಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂಥ ಶಿಬರೂರು ಶ್ರೀ ಕೊಡಮಣಿತ್ತಾಯ ಕ್ಷೇತ್ರ. ಈಗ ಕೊಡಮಣಿತ್ತಾಯ ಕ್ಷೇತ್ರದಲ್ಲಿ ಜಾತ್ರೆಯ ಸಂಭ್ರಮದಲ್ಲಿದೆ. ಪ್ರತಿದಿನ ಲಕ್ಷಾಂತರ ಮಂದಿ ಭಕ್ತರು ಕೊಡಮಣಿತ್ತಾಯ ಕ್ಷೇತ್ರಕ್ಕೆ ಬರ್ತಾರೆ. ತುಳುನಾಡಿನಲ್ಲಿ ಹಲವು ಕೊಡಮಣಿತ್ತಾಯ ಕ್ಷೇತ್ರಗಳಿದ್ದರೂ ಕೂಡ ತಿಬಾರದ ಕೊಡಮಣಿತ್ತಾಯ ಅಂದರೆ ಶಿಬರೂರಿನ ಕೊಡಮಣಿತ್ತಾಯಕ್ಕೆ ಒಂದು ಬಹಳ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಅಂತಹ ಒಂದು ಮಹಿಮಾನ್ವಿತ ಶಕ್ತಿಯನ್ನು ಮತ್ತು ಎಲ್ಲ ಭಕ್ತರ ನಂಬಿಕೆಗಳನ್ನು ಇವತ್ತಿಗೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಅಷ್ಟೇ ಶ್ರದ್ಧೆಯಿಂದ ಉಳಿಸಿಕೊಂಡಿರುವಂಥ ಕ್ಷೇತ್ರ ಅಂದರೆ ಅದು ತಿಬಾರು ಶ್ರೀ ಕೊಡಮಣಿತ್ತಾಯ ಕ್ಷೇತ್ರ. ಈ ಹಿಂದೆ ಒಂದು ಮಾತಿತ್ತು, ತಿಗಲೆ ಇತ್ತಿನಾಗಿ ತಿಬಾರು ಅಂತ ಹೇಳಿ. ಯಾಕೆಂದರೆ ಅಂಥ ಒಂದು ಕ್ಷೇತ್ರ ಭಕ್ತರನ್ನು ಸೂಜಿಗಲ್ಲಿನಂತೆ ಸೆಳೀತಾ ಇತ್ತು. ಈ ಹಿಂದೆ ಯಾವುದೇ ವಾಹನ ಸಂಚಾರವು ಅಥವಾ ಯಾವುದೇ ಈ ರೀತಿಯ ಆಧುನಿಕ ಸೌಲಭ್ಯಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಕೂಡ ತುಳುನಾಡಿನ ಪ್ರತಿಯೊಬ್ಬ ಭಕ್ತ ಡಿಸೆಂಬರ್ ತಿಂಗಳು ಬಂದಂದರೆ ಸಾಕು, ಡಿಸೆಂಬರ್ನ 2ನೇ ವಾರದ ಸಂಕ್ರಾಂತಿ ಅದನ್ನು ನೆನಪಲ್ಲಿಟ್ಕೊಂಡು ತಿಬಾರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದ. ಅಲ್ಲಿ ನೋಡಿದಾಗ ಈ ರೀತಿಯ ಲಕ್ಷಾಂತರ ಮಂದಿ ತೇರ್ತಾ ಇದ್ರು. ಯಾಕೆಂದರೆ ಇಂದಿಗೂ ಕೂಡ ತಿಬಾರ ಕ್ಷೇತ್ರ ಅಂದರೆ ಶಿಬರೂರು ಕ್ಷೇತ್ರದಲ್ಲಿ ಅಂತಹ ಪವಾಡಯುತ ಶಕ್ತಿಗಳು ಇವತ್ತು ಕೂಡ ಅಲ್ಲಿ ನಡೀತಾ ಇರುವಂಥದ್ದು. ಯಾಕೆ ತಿಬರೂರು ಅಂದರೆ ಶಿಬರೂರು ಕ್ಷೇತ್ರ ಅಥವಾ ತಿಬಾರು ಕ್ಷೇತ್ರ ಯಾಕೆ ಇಷ್ಟು ಪ್ರಾಮುಖ್ಯತೆ ಅಂತ ಹೇಳಿದರೆ, ಅಲ್ಲಿ ಸಿಗುವಂಥ ನೀರು ಮತ್ತು ಮಣ್ಣು ಅದೆಷ್ಟೋ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಯಾವುದೇ ರೋಗ ರುಜಿನಗಳನ್ನು ಶಮನ ಮಾಡಿದಂಥ ಶಕ್ತಿಯುತ ಆ ಕಲ್ಲು ಮತ್ತು ನೀರಾಗಿರುವಂಥದ್ದು. ತಿಬಾರ ಕ್ಷೇತ್ರದ ಎದುರು ಭಾಗದಲ್ಲಿರುವಂಥ ಬಾವಿ ಅದು ಇವತ್ತಿಗೂ ಕೂಡ ವೈಜ್ಞಾನಿಕಕ್ಕೆ ಅಂದರೆ ವಿಜ್ಞಾನ ಲೋಕಕ್ಕೆ ಒಂದು ಸವಾಲಾಗಿ ಮಾರ್ಪಾಟಾಗಿರುವಂಥದ್ದು. ಯಾಕೆಂದರೆ ಆ ಬಾವಿಯ ನೀರನ್ನು ಕುಡಿದ್ರೆ ಮೈಮೇಲಿರುವಂಥ ವಿಷ ಅದು ನಿಧಾನವಾಗಿ ಕೆಳಗಿಳುತ್ತೆ. ಅಲ್ಲಿನ ಮಣ್ಣನ್ನು ಹಣೆಗೆ ಪ್ರಸಾದವಾಗಿ ಸ್ವೀಕಾರ ಮಾಡಿದರೆ ಅಥವಾ ಹಣೆಗೆ ಹಚ್ಚಿಕೊಂಡಿದ್ರೆ ರೋಗ ರುಜಿನಗಳು ದೂರ ಆಗುತ್ತೆ ಎಂಬ ನಂಬಿಕೆ ಇವತ್ತಿಗೂ ಕೂಡ ಭಕ್ತರಲ್ಲಿ ಇರುವಂಥದ್ದು. ಅದರ ಹಿಂದಿನ ಕಥೆಯನ್ನು ನೋಡಬೇಕಾದ್ರೆ ಹಲವು ವರ್ಷಗಳ ಅಂದರೆ ಸುಮಾರಷ್ಟು ವರ್ಷಗಳ ಹಿಂದೆ ತ್ಯಾಂಪಣ್ಣ ಶೆಟ್ಟಿ ಎಂಬ ವೈದ್ಯರು ಅಂದರೆ ಅಲ್ಲಿರುವಂಥ ಹಳ್ಳಿಯ ವೈದ್ಯರು ತಮ್ಮಲ್ಲಿರುವಂಥ ವಿಷ ಹೀರುವ ಕಲ್ಲನ್ನು ಮುಂದೆ ಇಡೀ ಲೋಕದ ಜನರಿಗೆ ಉಪಯೋಗ ಆಗಬೇಕಂತ ಹೇಳಿ ತಿಬಾರ ಕೊಡಮಣಿ ಕ್ಷೇತ್ರದ ಮುಂಭಾಗದಲ್ಲಿರುವಂಥ ಬಾವಿಗೆ ಹಾಕಿದ್ರು. ಆನಂತರವಾಗಿ ಅಲ್ಲಿನ ಬಾವಿ ಅದು ವಿಷವನ್ನು ಹೀರುವಂಥ ನೀರನ್ನು ಒಳಗೊಂಡಂಥ ಬಹಳ ವೈಜ್ಞಾನಿಕವಾಗಿ ಇವತ್ತಿಗೂ ಕೂಡ ತರ್ಕಕ್ಕೆ ನಿಲ್ಲದಂಥ ನೀರಾಗಿ ಉಳಿಯಿತು. ಸಾಕಷ್ಟು ಜನ ಇದರ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡಿದರು. ದೇಶದ ಅತ್ಯುನ್ನತ ಲ್ಯಾಬ್ಗಳಲ್ಲಿ ಕೂಡ ಈ ಬಾವಿಯ ನೀರು ಸಂಶೋಧನೆಗೊಳಪಡಿತ್ತು. ಅದರಲ್ಲಿ ಬರುವಂಥ ವಿಚಾರ ಏನಂದರೆ, ಇದು ಯಾವ ಕಾಲಕ್ಕೂ ತೆಗೆದಿಟ್ಟರೆ ಹಾಳಾಗದಂಥ ನೀರು, ಅಷ್ಟು ಪರಮ ಪವಿತ್ರ, ಅಷ್ಟು ಪರಮ ಶುದ್ಧವಾದ ನೀರು ಅಂಥೇಳಿ ಲ್ಯಾಬ್ಗಳೇ ರಿಪೋರ್ಟನ್ನು ಕೊಟ್ಟು. ಹಾಗಾಗಿ ಇವತ್ತಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ, ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿನ ತೀರ್ಥ ಆ ನೀರನ್ನು ತೆಗೆದುಕೊಂಡು ಹೋಗಿ ಮುಂದಿನ 1 ವರ್ಷಗಳಿಗೆ ಕಾಲ ಆಗುವಷ್ಟು ಆ ನೀರನ್ನು ಸಂಗ್ರಹ ಮಾಡ್ತಾರೆ. ಏನಾದರೂ ರೋಗ ರುಜಿನಗಳು ಬಂದರೆ ಅಥವಾ ಮೈಯಲ್ಲಿ ವಿಷ ಏನಾದರೂ ಕಚ್ಚಿದ್ರೆ ಆರಂಭದಲ್ಲಿ ಅಂದರೆ ಪ್ರಾಥಮಿಕ ಚಿಕಿತ್ಸೆ ಅಂತೇಳಿ ತಿಬಾರ ಕೊಡಮಣಿತ್ತಾಯನನ್ನು ಮನದಲ್ಲಿ ನೆನೆದು ಅದನ್ನು ಸ್ವೀಕಾರ ಮಾಡ್ತಾರೆ. ಇವತ್ತಿಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರ ಮೈಯಲ್ಲಿರುವಂಥ ವಿಷ ಅದು ನಿಧಾನವಾಗಿ ಕೆಳಗಿಳುತ್ತೆ. ಆಮೇಲೆ ಬೇರೆ ಬೇರೆ ಮದ್ದನ್ನು ಅವರು ಮಾಡಿದಂಥ ಇತಿಹಾಸಗಳು ಕೂಡ ಇದೆ. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ತಿಬಾರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದು ಖ್ಯಾತನಾಮರಿಂದ ಹಿಡಿದು ಜನಸಾಮಾನ್ಯ ಅಂದರೆ ಒಬ್ಬ ಪಾಮರವರೆಗೂ ಕೂಡ ಸಾಕಷ್ಟು ಮಂದಿ ಭಕ್ತರು ಇವತ್ತು ತಿಬಾರ ಕ್ಷೇತ್ರಕ್ಕೆ ಇರುವಂಥದ್ದು. ಅದರಲ್ಲಿ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಆಗಿರ್ಬೋದು, ಬೇರೆ ಬೇರೆ ಅಂದರೆ ಚಿತ್ರನಟಿ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಆ ಬೇರೆ ಬೇರೆ ಖ್ಯಾತನಾಮರು ತಿಬಾರ ಕ್ಷೇತ್ರದ ಅಪ್ರತಿಮ ಭಕ್ತರಾಗಿದ್ದಾರೆ. ಅಲ್ಲಿನ ಕೊಡಮಣಿತ್ತಾಯನನ್ನು ಮನಸ್ಫೂರ್ತಿಯಾಗಿ ಆರಾಧನೆ ಮಾಡ್ತಾರೆ. ಆರಾಧ್ಯ ದೈವವಾಗಿ ಕೊಡಮಣಿತ್ತಾಯನನ್ನು ಪರಿಗಣಿಸ್ತಾರೆ. ಯಾಕಂದರೆ ಈ ಹಿಂದೆ ಕೃಷ್ಣ ಜೆ ಪಾಲೆಮಾರ್ ಕೂಡ ಒಂದು ಕಥೆಗಳನ್ನು ಹೇಳಿದರು. ಕಥೆಯಲ್ಲ, ಅದು ಅವರ ಜೀವನದಲ್ಲಿ ಆದಂಥ ನಿಜವಾದ ಏನು ವಿಚಾರ. ಆ ಎಳೆಯ ವಯಸ್ಸಿನಲ್ಲಿ ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಅವರ ಹೆತ್ತವರು ತಿಬಾರ ಕ್ಷೇತ್ರವನ್ನು ನೆನೆದು ಅವರಿಗೆ ನೀರನ್ನು ಕೊಟ್ಟರು, ಪ್ರಸಾದವನ್ನು ಕೊಟ್ಟರು. ಆ ಚಮತ್ಕಾರ ಎಂಬಂತೆ ಕೆಲವು ದಿನಗಳಲ್ಲಿ ಅವರಲ್ಲಿದ್ದಂಥ ಅನಾರೋಗ್ಯ ದೂರವಾಯಿತು. ಹಾಗಾಗಿ ಪ್ರತ್ಯಕ್ಷವಾಗಿ ಇಂಥ ಜೀವಂತ ಸಾಕ್ಷಿಗಳು ಇವತ್ತು ಸಾಕಷ್ಟು ಸಿಗುತ್ತೆ. ತುಳುನಾಡಿನ ಹಲವೆಡೆ ಇವತ್ತು ಆ ತಿಬಾರ ಕ್ಷೇತ್ರದ ಭಕ್ತರು ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿನ ನೀರು ಮತ್ತು ಮಣ್ಣು ಇವತ್ತಿಗೂ ಕೂಡ ಜನ ಪ್ರಸಾದವಾಗಿ ಸ್ವೀಕಾರ ತೆಗೆದುಕೊಳ್ತಾರೆ. ಯಾಕೆಂದರೆ ಜನಸಾಮಾನ್ಯರು 1 ಲಕ್ಷದವರೆಗೆ ಪ್ರತಿನಿತ್ಯ ತಿಬಾರ ಕ್ಷೇತ್ರಕ್ಕೆ ಬಂದು ಅಲ್ಲಿ ನೇಮ ಉಚ್ಚಯಗಳನ್ನು ನೋಡ್ತಾರೆ. ಜೊತೆಗೆ ಅಲ್ಲಿದ್ದಂಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಆ ತಿಬಾರ ಕ್ಷೇತ್ರದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂಥ ಕಟೀಲು ಕ್ಷೇತ್ರಕ್ಕೂ ಕೂಡ ತಿಬಾರ ಕ್ಷೇತ್ರದ ಅವಿನಾಭಾವ ಸಂಪರ್ಕ ಇದೆ.
ಕಟೀಲು ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರೋತ್ಸವ ಆಗುವಂಥ ಸಂದರ್ಭದಲ್ಲಿ ತಿಬಾರ ಕ್ಷೇತ್ರದಿಂದಲೇ ಭಂಡಾರ ಅಲ್ಲಿ ಹೋಗಬೇಕು. ಆನಂತರವಾಗಿ ಕೊಡಿಯೇರಿ ಜಾತ್ರೆ ಆರಂಭಗೊಳ್ಳುತ್ತೆ. ಆ ಜಾತ್ರೆ ಕೊನೆಗೊಳ್ಳುವುದು ಕೂಡ ಅಷ್ಟೇ. ಇಲ್ಲಿ ಮತ್ತೆ ಆ ತಿಬಾರ ಕ್ಷೇತ್ರದಿಂದ ಭಂಡಾರ ವಾಪಸ್ ಬಂದು ಮತ್ತೆ ಅಲ್ಲಿ ಕೊಡಿ ಇಳಿಸುವಂಥ ಕೆಲಸಗಳು ಕೂಡ ಆಗತ್ತೆ. ಅಂದರೆ ಜಾತ್ರೆ ಏರೋದು ಮತ್ತು ಜಾತ್ರೆ ಇಳಿಯೋದು ಎಲ್ಲವೂ ಕೂಡ ಕಟೀಲು ಕ್ಷೇತ್ರಕ್ಕೆ ತಿಬಾರ ಕ್ಷೇತ್ರದ ಸಂಪರ್ಕವು ಕೂಡ ಇರುವಂಥದ್ದು. ಅಲ್ಲಿನ ಮಹಾ ಅನ್ನಪ್ರಸಾದ ಅದು ಬಹಳ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಜನರು ಬಂದರೂ ಕೂಡ ಯಾರಿಗೂ ಕೂಡ ಈ ಕ್ಷಣದವರೆಗೆ ಅನ್ನ ಇಲ್ಲ ಎಂಬ ವಿಚಾರಗಳು ಇವತ್ತಿಗೂ ಕೂಡ ಆಗಿಲ್ಲ. ಬಂದಂಥ ಎಲ್ಲ ಭಕ್ತರು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಕಳೆದ ಹಲವಾರು ನೂರಾರು ವರ್ಷಗಳಿಂದ ಈ ರೀತಿಯ ಕಾರಣಿಕ ಕ್ಷೇತ್ರ ತುಳುನಾಡಿನ ತಿಬಾರ್ನಲ್ಲಿ ಬೆಳೀತಾ ಇದೆ. ಇಂದಿಗೂ ಕೂಡ ಭಕ್ತರ ಸಂಖ್ಯೆ ದ್ವಿಗುಣಗೊಳ್ತಾ ಇದೆ. ಯಾರು ಕೊಡಮಣಿತಾಯನನ್ನು ನಂಬ್ತಾರೋ ಅಥವಾ ಅವರನ್ನು ನಂಬಿ ಅಲ್ಲಿನ ತೀರ್ಥವನ್ನು ಸ್ವೀಕಾರ ಮಾಡಿ ಪ್ರಸಾದವನ್ನು ಶ್ರೀಗಂಧ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ತಾರೋ ಅವರಿಗೂ ಇವತ್ತಿಗೂ ಕೂಡ ಅವರ ಬಾಳಲ್ಲಿ ಚಮತ್ಕಾರಗಳು ನಡೆದಿದೆ, ಅವರ ಬಾಳಲ್ಲಿ ಪವಾಡಗಳು ನಡೆದಿದೆ. ಹಾಗಾಗಿಯೇ ಭಕ್ತರ ಸಂಖ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸೋಕೆ ಕಾರಣ ಅನ್ನೋದನ್ನು ಆ ಕ್ಷೇತ್ರದ ಭಕ್ತರು ಹೇಳ್ತಾ ಇದ್ದಾರೆ. ಇತಿಹಾಸಗಳು ಹಲವಾರು ಕಥೆಗಳನ್ನು ಹೇಳಿದ್ರು ಕೂಡ ಆದರೆ ಇವತ್ತಿಗೂ ಜನ ನಂಬಬೇಕಾದ್ರೆ ಏನಾದರೂ ಅವರ ನಿಜ ಜೀವನದಲ್ಲಿ ಅದರ ಅನುಭವಗಳು ಆಗಬೇಕಾಗತ್ತೆ. ದೈವ ಇರುವಿಕೆ ಮತ್ತು ದೈವ ತನ್ನ ಮೇಲೆ ಇರುವಂಥ ಕಾರಣಿಕವನ್ನು ಕೃಪೆಯನ್ನು ತೋರಿಸಿದಂಥ ಬಗ್ಗೆ ಅನುಭವಗಳು ಕೂಡ ಬೇಕಾಗತ್ತೆ. ಇವತ್ತಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆ ಅನುಭವವನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಅನುಭವವನ್ನು ಪಡೆಯಲಿಕ್ಕೆಂದೇ ಇವತ್ತು ತಿಬಾರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಕೊಡಮಣಿತಾಯಿಗೆ ಒಂದು ಮಲ್ಲಿಗೆ ಹೂವು ಅಥವಾ ಹಿಂಗಾರವನ್ನು ಅರ್ಪಿಸಿ ತಮ್ಮ ಮನದ ಆಸೆಯನ್ನು ಕೊಡಮಣಿತಾಯನ ಬಳಿ ಕೇಳ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಪ್ರಾರ್ಥನೆಗಳನ್ನು ಅಥವಾ ನಿವೇದನೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಅವರ ಬಾಳಲ್ಲಿ ಮತ್ತೆ ಎಂದೂ ಆಗದಂಥ ಘಟನೆಗಳು ಆಗುತ್ತೆ. ಯಾಕೆಂದರೆ ಅಲ್ಲಿನ ಅರ್ಚಕರು ಅಥವಾ ಅಲ್ಲಿನ ಪೂಜೆಗಳನ್ನು ಮಾಡುವಂಥ ಹಿರಿಯರು ಹೇಳೋ ಪ್ರಕಾರವಾಗಿ ಇವತ್ತು ಪ್ರಾರ್ಥನೆ ಮಾಡಿಕೊಂಡು ಹೋದಂಥ ಭಕ್ತ ಮುಂದಿನ ಬಾರಿ ಬರುವಾಗ ತಮ್ಮ ಮನದ ಆಸೆಯನ್ನು ಅದು ಈಡೇರಿಸುತ್ತೆ. ಅಥವಾ ಸಂತಾನ ಭಾಗ್ಯ ಆಗಿರ್ಬೋದು, ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಆಗಿರ್ಬೋದು, ಇನ್ನಿತರ ರೋಗ ರುಜಿನಗಳು ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಮುಂತಾದ ವಿಚಾರಗಳನ್ನು ಇಟ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿನ ಒಂದು ಸಿರಿಗಂಧ ಪ್ರಸಾದವನ್ನು 48 ದಿನಗಳ ಕಾಲ ಸ್ವೀಕರಿಸಿ ಆ ಬಳಿಕ ಅವರ ಬಾಳಲ್ಲಿ ಏನೋ ಒಂದು ರೀತಿಯ ಒಂದು ಪವಾಡ ಚಮತ್ಕಾರ ಆ ಶಕ್ತಿಯ ದರ್ಶನ ಕೂಡ ಆಗತ್ತೆ. ಹಾಗಾಗಿ ಮುಂದಿನ ಬಾರಿ ಬರುವಾಗ ತಮ್ಮ ಮನದ ನಿವೇದನೆಯನ್ನು ಪೂರೈಸಿದ ಸಂತಸದಲ್ಲಿ ಆ ಖುಷಿಯಲ್ಲಿ ಅವರು ಬರ್ತಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತಿಗೂ ಕೂಡ ಅದೇ ಖುಷಿಯಲ್ಲಿ ತಿಬಾರ ಕ್ಷೇತ್ರಕ್ಕೆ ಬರ್ತಾರೆ. ಸುಮಾರು 8 ದಿನಗಳ ಕಾಲ ನಡೆಯುವಂಥ ಜಾತ್ರಾ ಉಚ್ಚಯ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ತಿಬಾರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಭಕ್ತರ ಸಂಖ್ಯೆ ದ್ವಿಗುಣಗೊಳ್ತಾ ಇದೆ. ಈ ಕ್ಷೇತ್ರ ಏನಂತ ಹೇಳಿದರೆ ಶಿಬರೂರು ಕೊಡಮಣಿತಾಯಿ ಮತ್ತು ಎಕ್ಕಾರ ಕೊಡಮಣಿತಾಯಿ. ಯಾಕೆಂದರೆ ಇದು ಎರಡು ಕಡೆಗೆ ಕೂಡ ನಮ್ಮ ಈ ದೈವಗಳು ನಮ್ಮ ಇರುವಾಯಲ ದೇವರ ಸ್ಥಳದಿಂದ ಬಂದಂಥ ದೈವಗಳು. ಯಾಕಂದರೆ ಇಲ್ಲಿದ ಒಂದು ತಿಮ್ಮತಿ ಕರಿಯಲು ಮತ್ತು ದುಗ್ಗಣ್ಣ ಕಾವೇರ ಅಂತ ಇಬ್ಬರು ಇರುವಾಯಲ ದೇವರ ಸ್ಥಳಕ್ಕೆ ಹೋದರಂತೆ ನೇಮೋತ್ಸವ ನೋಡಲಿಕ್ಕೆ. ಆ ಸಂದರ್ಭದಲ್ಲಿ ಹರವರು ಪರವರಿನವರಿಗೆ ಪ್ರಥಮವಾಗಿ ಒಂದು ಗೌರವ ಕೊಡುವುದಂತ ಉಂಟು. ಯಾರಾದರೂ ಹರವರು ಪರವರಿನವರು ಇದ್ದರೆ ಬಂದು ಪ್ರಸಾದ ತಗೊಳ್ಳಿ ಅಂತ ಹೇಳುವಾಗ ತಿಮ್ಮತ್ತಿ ಕರಿಗಳು ಮತ್ತು ದುಗ್ಗಣ್ಣ ಕಾವೇರಿ ಹೋಗಿ ಅವರ ಹತ್ರ ದೈವದ ಹತ್ರ ಪ್ರಸಾದ ಸ್ವೀಕಾರ ಮಾಡುವಾಗ ದೇವರ ಹತ್ರ ಹೇಳಿದ್ರಂತೆ ನಮ್ಮ ಊರಲ್ಲಿ ದೈವಗಳು ಇಲ್ಲ ಅಂತ. ಆ ಥರ ಹೇಳಿ ಪ್ರಸಾದ ತಗೊಂಡ್ರಂತೆ. ಪ್ರಸಾದ ತಗೊಂಡು ಬರುವಾಗ ಒಂದು ಕೋಳಿ ಮತ್ತು ಒಂದು ಬೋರಿ ಇದು ಎರಡನ್ನೂ ಅವರು ಅಲ್ಲಿಂದ ಪರ್ಚೇಸ್ ಮಾಡಿ ಕರ್ತಂದರು. ತರುವಾಗ ಆ ಕಾಲದಲ್ಲಿ ಇಲ್ಲಿ ಒಂದು ಉಳ್ಳ್ಯಾಸತ್ತ ಕಟ್ಟೆ ನೋಡಿ ನಡ್ಡೋಡಿ ಅಂತ ಆ ಸ್ಥಳದಲ್ಲಿ ಅದನ್ನು ಕಟ್ಟಿ ಹಾಕಿ ಅವರೊಂದು ಏನಾದರೂ ಒಂದು ಚಹಾ ತಿಂಡಿ ಕುಡಿಬೇಕಂತ ಅಲ್ಲಿ ಹೋದರು ಆ ಸ್ಥಳಕ್ಕೆ ಹೋಟ್ಲಿಗೆ. ಆ ಸಂದರ್ಭದಲ್ಲಿ ಹೋಗಿ ವಾಪಸ್ ಬರುವಾಗ ಇದು 2 ಕೋಳಿಗೆ ಮತ್ತು ಈ ಒಂದು ಬೋರಿಗೆ ಎರಡಿಗೆ ಕೂಡ ಮೇಲೆ ಅವಶ್ಯ ಬರ್ತಾ ಉಂಟು. ಇವರಿಗೆ ಆಶ್ಚರ್ಯ ಆಯ್ತು, ಇದು ಹೇಗೆ ಎಂತ ಅಂತ ಅವರಿಗೆ ಗೊತ್ತಾಗಲಿಲ್ಲ. ಅಲ್ಲಿಂದ ಬಂದು ಇವರು ತಿಮ್ಮತ್ತಿ ಕರಿಯಲು ಇವರು ತಿಬಾರ ಕ್ಷೇತ್ರಕ್ಕೆ ಬಂದರು. ದುಗ್ಗಣ್ಣ ಕಾವೇರಿ ಎಕ್ಕಾರಿಗೆ ಹೋದರು. ಇಲ್ಲಿ ಬರುವಾಗ ತೊಟ್ಟಿಲಲ್ಲಿ ಹಾಕಿದ ಮಗುವಿಗೆ ಕೂಡ ವೈಬ್ರೇಟ್ ಆಗ್ತಾ ಉಂಟು. ಹೆದರಿಕೆ ಆಯಿತು, ಇದು ಎಂಥ ವಿಚಾರ ಅಂತ. ಆಗ ಒಂದು ಖಂಡಿಗೆ ಅಸರಣರನ್ನು ಕರೆದು ಇಲ್ಲಿ ಪ್ರಶ್ನೆ ಚಿಂತನೆ ಮಾಡಿದ್ರಂತೆ. ಪ್ರಶ್ನೆ ಚಿಂತನೆ ಮಾಡುವಾಗ ಒಂದು ಉಳ್ಳೆಯ ಮತ್ತು ಕೊಡಮಂತೆ ಕೋರಿದೆಚ್ಚಿಡು ಬೋರಿದೆಚ್ಚಿಲಿ ಬಂದಿದೆ, ಅದನ್ನು ನೀವು ಇಲ್ಲಿ ಸ್ಥಾಪನೆ ಮಾಡಿ ಪ್ರತಿಷ್ಠೆ ಮಾಡಬೇಕು, ಅವರನ್ನು ನಂಬಬೇಕಂತ. ಆ ಕಾಲದಿಂದ ಸಾಧಾರಣ ಒಂದು 1000 ವರ್ಷ ಪುರಾತನದ ವಿಚಾರ ಇದು. ಅದನ್ನು ನಂಬಿ ಶಿಬಾರೂರು ಕ್ಷೇತ್ರದಲ್ಲಿ ಶಮ್ಮುಶಾಮಿ ಶೆಟ್ಟಿ ಅಂತ ಒಂದು ವ್ಯಕ್ತಿ ಇದ್ದರು ಮುಂಚೆದ ಹಿರಿಯರ್ನವರು. ಅವರ ಒಂದು ವಿಷಜಂತಿ ಯಾವುದಾದ್ರೂ ಒಂದು ಕಚ್ಚಿದರೆ ಅದಕ್ಕೆ ಒಂದು ಮದ್ದು ಕೊಡುವಂಥ ಕೆಲಸ ಅವರು ಮಾಡ್ತಾಯಿದ್ರು. ಅವರೊಂದು ದೇವಾಗಿನ ಆಗಿ ಹೋಗುವ ಸಂದರ್ಭದಲ್ಲಿ ಆ ಒಂದು ವಿಷಜಂತಿಗೆ ಒಂದು ಕಚ್ಚಿದ್ದಕ್ಕೆ ಒಂದು ಮದ್ದು ಕೊಡೋ ಸಂದರ್ಭ ಒಂದು ವಿಷತ್ತೊಂದು ಕಲ್ಲು ಅಂತ ಇತ್ತು ಅವರ ಹತ್ರ. ಅದನ್ನು ಯಾರ ಕೈಗೆ ನಾನು ಕೊಡಲ್ಲ, ಈ ಬಾವಿಗೆ ನಾನು ಹಾಕ್ತೀನಿ, ಈ ಬಾವಿಗೆ ಹಾಕ್ತೀನಿ, ಇಡೀ ರಾಜ್ಯಕ್ಕೆ ಅದೊಂದು ಇದಾಗಲಿ ಅಂತ. ಯಾಕಂದರೆ ಈಸಾಗಬೇಕು ಅದನ್ನು. ಅದು ಆ ಬಾವಿಗೆ ಹಾಕಿದ ನಂತರ ಆ ಕಲ್ಲು ಆ ಬಾವಿದ ನೀರು ಎಲ್ಲೇ ತನಕ ಅಂತ ಅದಕ್ಕೆ ಒಂದು ಕೊಡಪನ ಹಾಕಲಿಕ್ಕಿಲ್ಲ, ಅದೊಂದು ಪಣೆ ಅಂತ ಉಂಟು, ಅದರಿಂದನೇ ತೆಗಿಬೇಕು ಆ ನೀರು.
ಈಗ 45 ವರ್ಷಕ್ಕಿಂತ ಮುಂಚೆ ಇಲ್ಲಿ ಎಲ್ಲಿ ಹಾಸ್ಪಿಟಲ್ ಇಲ್ಲ. ಇನ್ನು ಹಾವು ಕಚ್ಚಿದರೆ ಏನಾದರೆ ಆರೋಗ್ಯದಲ್ಲಿ ಏರ್ಪೇರಿದ್ರೆ ಇಲ್ಲಿದು ತೀರ್ಥ ಮತ್ತು ಗಂಧ ಪ್ರಸಾದ ಇದು ಪ್ರಥಮ. ಇಲ್ಲಿದು ಅಷ್ಟೊಂದು ಪವಿತ್ರವಾದ ತೀರ್ಥ ಪ್ರಸಾದ ಶಿಬರೂರು ಕೊಡಮಣಿತ ಇದಂದರೆ. ಯಾಕೆಂದರೆ ಇಲ್ಲಿ ಒಂದು ಹೆಸರೇ ಉಂಟು, ತಿಬಾರಿಗೆ ಒಬ್ಬನ ತಿಗಲೆತ್ತಿನ ಹಾಗೆ ತಿಬಾರ್ ಅಂತ. ಅಂದರೆ ಅಷ್ಟು ಇಲ್ಲೇನು ಇನ್ವಿಟೇಷನ್ ಪ್ರಿಂಟ್ ಮಾಡೋದಿಲ್ಲ, ಯಾರಿಗೆ ಒಂದು ಅನೌನ್ಸ್ಮೆಂಟ್ ಇಲ್ಲ, ಎಲ್ಲರಿಗೆ ಅದೊಂದು ಗೋಚರಣೆ ಉಂಟು. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಬರೋದು ಯರ್ಮಳಾಯನ ಸಂಕ್ರಾಂತಿ, ಜಾರ್ದ ಬುದ್ಧಾರ್ಧ ಮಿಂಚ ಮಾಮಲ್ಲ ಉತ್ಸವ ಅಂತ ಹೇಳ್ತಾರೆ. 8 ದಿವಸದ ಉತ್ಸವ ಇದು. ಏರಿಕೊಡಿ ವೈಪಿ ಬಂಡಿ ಅಂತ 8 ದಿವಸ ಉತ್ಸವ ನಿರಂತರವಾಗಿ ಲಕ್ಷ ಕಟ್ಟಲೆ ಜನ ಬರ್ತಾರೆ ಇಲ್ಲಿ. ಇಲ್ಲಿಂದ ಕೊಡುವುದೆಂತವರಿಗೆ ತೀರ್ಥ, ಇಲ್ಲಿಂದೊಂದು ಪ್ರಸಾದ, ಅದನ್ನು ಬಂದ ಭಕ್ತರು ಎಲ್ಲರೂ ಒಂದೊಂದು ವರ್ಷದ ಕೊಂಡೋಗ್ತಾರೆ. ಬರುವಾಗ ಒಂದೊಂದು ವರ್ಷದ ಕೊಂಡೋಗಿ ಇಡ್ತಾರೆ ಅಲ್ಲಿ. ಪ್ರತಿ ಒಂದು ಭಕ್ತರಿಗೆ ಎಲ್ಲರಿಗೆ ಕೂಡ ದಿನಂಪ್ರತಿ ಬೆಳಗ್ಗೆಯಿಂದ ಹಿಡಿದು ಸಂಜೆಯವರೆಗೆ ಅನ್ನದಾನ ನಿರಂತರ ನಡೀತಾ ಉಂಟು. ಶಿಬರೂರು ಕೊಡಮಣಿತ ಅಂದರೆ ಅಷ್ಟೊಂದು ಪವಿತ್ರ. ಎಲ್ಲರೂ ಈ ಕ್ಷೇತ್ರದಲ್ಲಿ ಈ ಕಾಲದಲ್ಲಿ ಇದು 8 ದಿವಸದ ಉತ್ಸವದ ಸಂದರ್ಭದಲ್ಲಿ ಯಾರೂ ಕೂಡ ಅವರೊಂದು ಕಷ್ಟದ ಬಗ್ಗೆ ವಿಚಾರವನ್ನು ನಮ್ಮ ಹತ್ರ ಗಮನಕ್ಕೆ ತರ್ತಾರೆ. ಕೆಲವರಿಗೆ ಮದುವೆ ಆಗುವುದಿರುವುದಿಲ್ಲ, ಕೆಲವರಿಗೆ ಮಕ್ಕಳು ಇರುವುದಿಲ್ಲ, ಕೆಲವು ಮಕ್ಕಳು ಆದರೆ ಅವರಿಗೆ ಅಂಗದಲ್ಲಿ ಕೊರತೆ ಇರ್ತದೆ, ಕೆಲವರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಅವರು ನಮ್ಮ ಹತ್ರ ಹೇಳ್ತಾರೆ, ಒಂದು ಪ್ರಾರ್ಥನೆ ಮಾಡಿ, ನಮ್ಮ ಮಗುವಿಗೆ ಒಂದು ಮಾತಾಡಲಿಕ್ಕೆ ಬರೋದಿಲ್ಲ, 4-5 ವರ್ಷ ಆಯಿತು ಮಗು ಮಾತಾಡೋದಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿ 10-15 ವರ್ಷ ಆಯಿತು ಮಕ್ಕಳು ಇಲ್ಲ, ಕೆಲವರಿಗೆ ಮದುವೆನೇ ಆಗಲಿಲ್ಲ. ಪ್ರತಿಯೊಂದು ವರ್ಷದಲ್ಲಿ ಕೂಡ ಈ ವರ್ಷ ಅವರು ಪ್ರಾರ್ಥನೆ ಮಾಡಿ ಪ್ರಸಾದ ಕೊಂಡು ಹೋದರೆ ಬರುವ ವರ್ಷ ಅವರು ಬಂದು ಹೇಳ್ತಾರೆ, ನನ್ನ ಮಗು ಮಾತಾಡಿದೆ, ಇಲ್ಲಿಂದ ಕೊಂಡೊಯ್ದಂಥ ಪ್ರಸಾದವನ್ನು ನಾನು 48 ದಿವಸ ನನ್ನ ಮಗುವಿಗೆ ಕೊಟ್ಟೆ, ಈಗ ಒಳ್ಳೆ ರೀತಿಯಲ್ಲಿ ಮಗು ಮಾತಾಡ್ತಾ ಉಂಟು. ನನ್ನ ಮಗಳಿಗೆ ಕೂಡ ಕೆಲವು ವರ್ಷದಿಂದ ನಾವು ಮದುವೆಗೆ ಚಿಂತನೆ ಮಾಡ್ತಿದ್ವಿ, ಆದರೆ ಇಲ್ಲೊಂದು ಪ್ರಾರ್ಥನೆ ಮಾಡಿ ನಾವು ಇಲ್ಲಿಂದ ಗಂಧ ಪ್ರಸಾದ ಕೊಂಡೋದ ನಂತರ ನನ್ನ ಮಗಳಿಗೆ ಕೂಡ ಮದುವೆ ಆಯಿತು. ಎಲ್ಲರೂ ಅಷ್ಟು ಇದೊಂದು ಪವಿತ್ರమైన ಇದು ಮಣ್ಣು. ಇಲ್ಲಿ ಎಷ್ಟು ಜನ ಕೂಡಿದರೆ ಕೂಡ ಎಷ್ಟು ಲಕ್ಷ ಕಟ್ಟಲೆ ಜನ ಬರ್ತದೆ. ಯಾವುದೂ ಕೂಡ ಒಂದು ಗಲಾಟೆ ಆಗಲಿ, ಯಾವುದೂ ಒಂದು ಕುಂದು ಕೊರತೆ ಯಾವ ವಿಚಾರದ ಏನು ಶಾಂತಿಯುತವಾಗಿ ಒಂದು ದೈವದ ಶಕ್ತಿ ಏನಂದರೆ ಈ ಶಿಬರೂರು ಕೊಡಮಣಿ ತಾಯಿ ಒಳ್ಳೆ ಎಷ್ಟರವರೆಗೆ ಅಂದರೆ ಇಲ್ಲಿ ಶಿಬರೂರು ಕೊಡಮಣಿ ತಾಯಿ ಈ ದೈವ ಹೋಗಿ ಕಟೀಲು ದೇವ ಆ ಕ್ಷೇತ್ರದಲ್ಲಿ ದೊಡ್ಡ ಉತ್ಸವ ಆಗ್ತದೆ ಏಪ್ರಿಲ್ ತಿಂಗಳಲ್ಲಿ. ಅಲ್ಲಿ ಧ್ವಜಾರೋಹಣ ಆಗಬೇಕಾದ್ರೆ ಇಲ್ಲಿದ ಪಾತ್ರೆ ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ನಿಂತು ಅಲ್ಲಿ ದೇವರ ಭೇಟಿ ಮಾಡಿ ಅಲ್ಲಿ ಧ್ವಜಾರೋಹಣ ಆಗೋದು. ಧ್ವಜಾರೋಹಣ ಇಳಿಸುವಾಗ 9 ದಿವಸದ ಜಾತ್ರೆ, ಇಲ್ಲಿಂದ ಭಂಡಾರ ಹೋಗಬೇಕು, ದೇವಿಯ ಭೇಟಿ ಮಾಡಿ ಅಲ್ಲಿ ಎಂಥ ಎಲ್ಲ ಕಟ್ಲೆ ಉಂಟು ಅದನ್ನೆಲ್ಲ ಮಾಡಿ ಅಲ್ಲಿಂದ ಮತ್ತೆ ಹಿಂತಿರುಗುವುದು ಅಂತ ಉಂಟು. ಅಷ್ಟೊಂದು ಸಂಬಂಧ ಉಂಟು. ಇಲ್ಲಿಂದ ಹತ್ತೂರು ಅಂತ ಉಂಟು, ಅರಸು ಕುಂಜಿರ ಇರೋದು, ಅಲ್ಲಿಗೆ ಕೂಡ ನಮ್ಮ ಭಂಡಾರ ಹೋಗ್ತದೆ. ಅಲ್ಲಿ ಸಹ 4 ದಿವಸದಾಗುತ್ತೆ, ಹತ್ತೂರು ಮತ್ತು ಕೊಡೆತ್ತೂರು. ಹಾಗೆ ಕೆಲವು ಕಡೆಗೆ ಇಲ್ಲಿಂದ ಶಿಬರೂರು ಕೊಡಮಣಿತ ಭಂಡಾರ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಹೋಗಿ 4 ದಿವಸದ ಉತ್ಸವ ನಡೀತಾ ಇರ್ತದೆ. ಏನು ಹೇಳಿದರೆ ಇಲ್ಲಿ ಒಂದು ನಮ್ಮ ತೀರ್ಥಬಾವಿ ಇದೆ ಇಲ್ಲಿ ಪಕ್ಕದಲ್ಲಿ, ಅದನ್ನು ನೋಡ್ಬೋದು. ಇಲ್ಲಿಯ ತೀರ್ಥಬಾವಿ ಹೇಗೆ ಹೇಳಿದರೆ ಅದು ಬಹಳ ಪುರಾತನ ಕಾಲದಿಂದ ಬಂದದ್ದು. ಇಲ್ಲಿಯ ಪಕ್ಕದ ಊರಿನಲ್ಲಿ ಸೂರಿಂಜಗುತ್ತ ತ್ಯಾಂಪಣ್ಣ ಶೆಟ್ಟರು ಅಂತ ಇದ್ದರು. ಅವರು ಬಹಳ ಒಂದು ಅವಧೂತರವರು. ಅವರ ಹತ್ರ ಒಂದು ವಿಷ ಹೀರುವ ಕಲ್ಲಿತ್ತು ಆಗಿನ ಕಾಲದಲ್ಲಿ. ಖಾಲಿ ಆ ಹಾವು ಕಚ್ಚಿದ ಜಾಗಕ್ಕೆ ಕಲ್ಲಿಟ್ಟರೆ ಅದು ಎಳೆದುಕೊಂಡು ಅದನ್ನು ಬೇರೆ ನೀರಿನ ಪಾತ್ರೆಗೆ ಹಾಕ್ತಾಯಿದ್ರೆ ಆ ವಿಷ ಎಲ್ಲ ಹೋಗ್ತಾ ಇತ್ತು ಅಂತ. ಆ ಕಲ್ಲನ್ನು ಅವರು ಏನು ಮಾಡಿದ್ರು, ಅದರ ನಂತರ ಇದು ಮುಂದೆ ಜನಗಳಿಗೆ ಉಪಯೋಗಕ್ಕೆ ಬೀಳಬೇಕು ಅಂತ ಹೇಳುವಂಥ ಆ ಕಲ್ಲನ್ನು ತಂದು ಇಲ್ಲಿಗೆ ಹಾಕಿದರು. ಈ ಕ್ಷೇತ್ರ ಹೇಗೆ ಹೇಳಿದರೆ ಇಲ್ಲಿ ಶಿಬರೂರು ಗುತ್ತು ತಿಮ್ಮತ್ತಿಕಾರಿ ಅಂತ ಇದ್ದರು ಅವರು, ತಿಮ್ಮತ್ತಿ ಕರಿವಾಳ್. ಮತ್ತು ಎಕ್ಕಾರಿನಲ್ಲಿ ಅವರ ಭಾವ ಇದ್ದರು. ಇರುವೈಲು ದೇವಸ್ಥಾನದಲ್ಲಿ ದುರ್ಗಾಪರಮೇಶ್ವರ ದೇವಸ್ಥಾನ ಜಾತ್ರೆಯಿಂದ ಬರುವಾಗ ಅಲ್ಲಿಂದ ಒಂದು ಹೋರಿ ಮತ್ತು ಒಂದು ಹುಂಜವನ್ನು ಹಿಡ್ಕೊಂಡು ಬರ್ತಾರೆ. ಆಗಿನ ಕಾಲದಲ್ಲಿ ಅದು ಸಂತೆಯಿಂದ ಹಿಡ್ಕೊಂಡು ಬರೋದು. ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಹುಂಜ ಮತ್ತು ಹೋರಿಗೆ ಆವೇಶ ಬರಲಿಕ್ಕೆ ಶುರುವಾಯಿತು. ಅವರು ಹೋಗಿ ದೈವಜ್ಞರ ಹತ್ರ ಚಿಂತನೆ ಮಾಡಿದರು, ಇದು ಯಾಕೆ ಹೀಗೆ ಹೇಳುವಾಗ ಅವರು ಹೇಳಿದ್ರು, ಬಹಳ ಒಂದು ದೊಡ್ಡ ಶಕ್ತಿ ನಿಮ್ಮ ಬೆನ್ನ ಹಿಂದಿನಿಂದ ಬಂದಿದೆ, ನೀವು ಧರ್ಮಾತ್ಮರು ಪುಣ್ಯಾತ್ಮರು, ನಿಮ್ಮ ಮನೆತನದ ಹಿನ್ನೆಲೆ ಗೊತ್ತಾಗಿ ಅದು ಬಂದದ್ದು, ಅವರಿಗೆ ನೀವು ಸ್ಥಾನ ಕಲ್ಪನೆ ಮಾಡಬೇಕು ಅಂತ ಹೇಳಿದರು. ಹಾಗೆ ಎಕ್ಕಾರಿನಲ್ಲಿ ಗುಡ್ಡೆ ಸಾನ ಅಂತ ಇದೆ, ಅಲ್ಲಿ ಕೊಡಮಣಿ ತಾಯಿನ ಪ್ರತಿಷ್ಠಾಪನೆ ಅಲ್ಲಿ ಮಾಡಿದರು. ಅವರ ಭಾವ ಇಲ್ಲಿ ಬಂದರು, ಶಿಬರೂರಿನಲ್ಲಿ ತಿಮ್ಮತ್ತಿ ಕರಿವಾಳ, ಇಲ್ಲಿ ಶಿಬರೂರು ಗುತ್ತು ಮನೆತನದವರು ಇಲ್ಲಿ ಬಂದು ಸ್ಥಾಪನೆ ಮಾಡಿದರು. ಅದರ ನಂತರ ಸಮಸ್ತ ತುಳುನಾಡಿನಲ್ಲಿ ಇದು ಬಹಳ ದೊಡ್ಡ ದೈವ ಕ್ಷೇತ್ರವಾಗಿ ನಡೀತಾ ಇದೆ. ಇಲ್ಲಿನ ವಿಶೇಷವಾಗಿ ತುಂಬ ಜನ ಹಿರಿಯರು ಇಲ್ಲಿಂದ ಒದ್ದಾಡಿದರು. ಶಿಬರೂರು ಗುತ್ತು ಮುದ್ದಣ್ಣ ಶೆಟ್ಟರು ಅವರು, ಬಾಂಬೆಯಲ್ಲಿ ಅವರ ಹೆಸರಿನಲ್ಲಿ ಒಂದು ರಸ್ತೆಯೇ ಇದೆ. ಅಷ್ಟು ದೊಡ್ಡ ನಮ್ಮ ಹೋಟೆಲಿಯರವರು, ಎಲ್ರಿಗೂ ಒಂದು ಮಾರ್ಗದರ್ಶಕರು. ಅವರು ಕೊಡಮಣಿ ತಾಯಿನ ಅನನ್ಯ ಭಕ್ತರು, ಅವರು ಅವರ ಸೋದರರೆಲ್ಲ. ಅವರು ಇಲ್ಲಿ ಬಂದು ಈ ದೈವಕ್ಷೇತ್ರವನ್ನು ಸಂಪೂರ್ಣ ಜೀರ್ಣೋದ್ಧಾರಕ್ಕೆ ಅವರು ಒಳಪಡಿಸಿದರು. ಅಲ್ಲಿ ಪ್ರತಿ ಹೋಟೆಲಿಗೆ ಹೋಗಿ ಅಲ್ಲಿ ಡಬ್ಬಿ ಇಟ್ಟು, ಕಾಣಿಕೆ ಡಬ್ಬಿ ಇಟ್ಟು ಅದನ್ನು ತಂದು ತನ್ನ ಸ್ವಂತ ಪರಿಶ್ರಮದ ಹಣವನ್ನೆಲ್ಲ ಹಾಕಿ ಈ ಕ್ಷೇತ್ರವನ್ನು ಬಹುದೊಡ್ಡದು ಮಾಡಿಕೊಂಡರು. ಇಲ್ಲಿಯ ತೀರ್ಥ ಮತ್ತು ಮಣ್ಣು ಇದು ಊರ ಪರವರಿಗೆ ಹೋಗ್ತದೆ. ಬಹಳ ವಿದೇಶದ ಲ್ಯಾಬ್ಗಳಲ್ಲಿ ಟೆಸ್ಟ್ ಆಗಿದೆ. ಇಲ್ಲಿಯ ತೀರ್ಥ ಯಾವಾಗಲೂ ಹಾಳಾಗೋದು ಅಂತಿಲ್ಲ, ಅಷ್ಟು ಅದಕ್ಕೆ ವಿಷಾಹಾರ ಎನ್ನುವಂಥ ಒಂದು ಬಿರುದು ಕೂಡ ಇದೆ. ಈ ಎಲ್ಲ ಕಾರಣಕ್ಕೆ ಅಲ್ಲಿ ಮೂಲದಲ್ಲಿರುವಂಥ ಕೊಡಮಣಿ ತಾಯ ಉಳ್ಳಾಕ್ಲು ದೈವದ ಒಂದು ಪವಾಡವೇ ಸರಿ ಅಂಥೇಳಿ ಭಕ್ತರು ಮಾತಾಡಿಕೊಳ್ತಾ ಇದ್ದಾರೆ. ವೀಕ್ಷಕರೇ, ಇದು ಇವತ್ತಿನ
ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಸಂಚಿಕೆ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತೀರ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.